ಗದಗದಲ್ಲೂ ಕೂಡ ಜಾತಿ ಸಮೀಕ್ಷೆಗೆ ಒಂದಷ್ಟು ಅಡ್ಡಿ ಸಮಸ್ಯೆಗಳ ಆಗ್ತಾ ಇದೆ. ಅದರಲ್ಲೂ ಕೂಡ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಹೇಗೆ ಅಪ್ಡೇಟ್ ಮಾಡೋದು ಅನ್ನುವಂತಹ ಪ್ರಶ್ನೆ ಗಣತಿದಾರರದ್ದು. ಆಪ್ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಆಗ್ರಹಿಸಿ ಅವರು ಕೂಡ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. UHID ಸ್ಟಿಕ್ಕರ್ ಅನ್ನ ಸರಿಯಾಗಿ ಅಂಟಿಸಲಾಗಿಲ್ಲ. ಆಪ್ನಲ್ಲಿ ನಂಬರ್ ಹಾಕಿದ್ರೆ ಆಪೇ ಓಪನ್ ಆಗ್ತಾ ಇಲ್ಲ. ಬೇರೆ ಕಡೆ ಲೊಕೇಶನ್ ತೋರಿಸ್ತಾ ಇದೆ. ಈ ಆಪ್ನ ಪ್ರಕಾರವಾಗಿ ಗಮನಿಸೋದಾದ್ರೆ ನಾವು ಹೇಗೆ ಸರ್ವೆ ಮಾಡೋದು ಇದರ ಆಧಾರದ ಮೇಲೆ ಅಂತ ಶಿಕ್ಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಮೀಕ್ಷೆಗೆ ನಿಯೋಜನೆಗೊಂಡಿರುವಂತಹ ಶಿಕ್ಷಕರ ಗೋಳಾಟವನ್ನ ಕೇಳೋರು ಯಾರು? ನಿಗದಿಯ ಸಮಯದಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಅದರ ಮಧ್ಯದಲ್ಲಿ ಬಂದಿರುವಂತಹ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡದೇ ಇದ್ರೆ ಇವತ್ತಾಗಲೇ 2ನೇ ದಿನಕ್ಕೆ ಬಂದಿದೆ. ಸೊ 2ನೇ ದಿನವೂ ಇದೇ ಸಮಸ್ಯೆಯಲ್ಲಿದ್ರೆ ಮುಂದುವರೆದಂತೆ 15 ದಿನದಲ್ಲಿ ಇದು ಮುಗಿಸೋದಕ್ಕೆ ಆಗತ್ತಾ ಅನ್ನೋದು ಅವರ ಪ್ರಶ್ನೆ. ಕರ್ನಾಟಕ ರಾಜ್ಯ ಸರ್ಕಾರ ಆರಂಭಿಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಆರಂಭದಲ್ಲೇ ವಿಘ್ನ ಎದುರಂತದ್ದು ಕಾಣುತ್ತದೆ. ಯಾಕೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೇವೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ತಹಶೀಲ್ದಾರ್ ಕಚೇರಿ ಬಳಿ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಸೇರಿರುವಂಥದ್ದು. ಯಾಕೆ ಸಿಬ್ಬಂದಿಗಳು ಸೇರಿದ್ದಾರೆ ಅಂತಂದರೆ ನಿನ್ನೆಯಿಂದ ತಾನೇ ಈ ಒಂದು ಸಮೀಕ್ಷೆ ಆರಂಭ ಆಗಿರುವಂಥದ್ದು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಲು ಸರ್ಕಾರ ಆದೇಶ ಮಾಡಿರುವಂಥದ್ದು. ಆದರೆ ಆದೇಶಕ್ಕೆ ಆರಂಭದಲ್ಲೇ ವಿಘ್ನವಾದಂತೆ ಕಾಣ್ತದೆ. ಅನೇಕ ಆ್ಯಪ್ಗಳು ಏನವ್ರಿಗೆ ಸರ್ವೆ ಮಾಡಿಕೊಟ್ಟಂಥ ಆ್ಯಪ್ಗಳಿದೆ, ಯಾವ ಕೂಡ ಆ್ಯಪ್ಗಳು ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಸಿಬ್ಬಂದಿಗಳು ಸಾಕಷ್ಟು ಜನ ಈ ಸಿಬ್ಬಂದಿಗಳು ನೊಂದ್ಕೊಂಡಿದ್ದಾರೆ. ನಿನ್ನೆಯಿಂದ ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಯಾವ ಕೂಡ ಓಪನ್ ಆಗ್ತಿಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಏನು ಅಂತ ಕಾರಣ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದವರು ಈ ಒಂದು ಸಮೀಕ್ಷೆಯನ್ನು ಮಾಡ್ತಿದ್ದಾರೆ. ಆ ಒಂದು ಸಮೀಕ್ಷೆಯ ಆ್ಯಪ್ ಹೇಗೆಲ್ಲ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಒಂದು ಅದು ಆ್ಯಕ್ಟಿವ್ ಆಗ್ತಾ ಇಲ್ಲ, ಇನ್ನೊಂದು ಅದು ಸರಿಯಾಗಿ OTP ಬರ್ತಾ ಇಲ್ಲ, ಜೊತೆಗೆ ಅದು ಎಲ್ಲಿದೆ ಲೊಕೇಶನ್ ಏನು ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ಅದು ತೋರಿಸ್ತಾ ಇಲ್ಲ. ಹೀಗೆ ಒಂದೊಂದು ಆ್ಯಪ್ ಸುಮಾರು ಅರ್ಧ ಗಂಟೆ 1 ಗಂಟೆಗಳ ಕಾಲ ಇವರಿಗೆ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇವರು ನಿನ್ನೆಯಿಂದನೂ ಕೂಡ ಸಾಕಷ್ಟು ಪರದಾಡ್ತಾ ಇರುವಂಥದ್ದು ಕೂಡ ಈಗ ಇಲ್ಲಿ ಶಿಕ್ಷಕರನ್ನು ಕೂಡ ಕೇಳೋಣ ಏನು ಹೇಳ್ತಾರೆ. ಸರ್, ಈ ಒಂದು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಆರಂಭ ಮಾಡಿದೆ ಸರ್ಕಾರ, ಏನಾಗ್ತಾ ಇದೆ ಸರ್? ಆ್ಯಪ್ಗಳು ಯಾವ ರೀತಿ ವರ್ಕ್ ಆಗ್ತಾ ಇದೆ? ಸರ್, ಆ್ಯಪ್ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಮನೆಯಲ್ಲಿ ಹೋಗಿ ಕುತ್ಕೊಂಡಾಗ ನಾವು ಆ್ಯಪನ್ನು ಚಾಲೂ ಮಾಡಿದಪ್ಪ ಅಂದ್ರೆ ಸುಮಾರು ಅರ್ಧ ತಾಸಿನವರೆಗೂ ಹೋಗ್ತಾ ಇದೆ. ತಾಸಿನವರೆಗೂ ಹೋದ್ರೆ ಎಲ್ಲ ಏನೋ ಪೇಚಾಡ್ ಹಾಕಿದ್ರು ಕೂಡ ಫೈನಲ್ ಸಬ್ಮಿಷನ್ ಬಂದಾಗ ಅದು ಲಾಸ್ ಆಗ್ತಾ ಇದೆ. ಸೊ ಹೀಗಾಗಿ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ನಂದು ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ ಒಂದು ಮನೆ ಸಮೀಕ್ಷೆನೂ ಕೂಡ ಇಲ್ಲಿವರೆಗೂ ಆಗಿಲ್ಲ ಸರ್. ಒಟ್ಟ ಟೆಕ್ನಿಕಲ್ ಆಗಿ ಎರರ್ ಇದೆ. ಆಮೇಲೆ ಇದ್ರಾಗ ತೋರಿಸಿರ್ತಕ್ಕಂಥ ಆ್ಯಪ್ನಲ್ಲಿ ಮನೆಯನ್ನು ತೋರಿಸುತ್ತಾ ಲೊಕೇಶನ್ ಪ್ರಕಾರ, ಆ ಮನೆ ಲೊಕೇಶನ್ ಪ್ರಕಾರ ಹೋದ್ವಪ್ಪ ಅಂದ್ರೆ ಅಲ್ಲಿ ಅವ್ರು ತೋರಿಸಿರ್ತಕ್ಕಂಥ UHID ನಂಬರ್ ಅಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ನಾವು ಎಲ್ಲಿ ಹೋಗ್ಬೇಕನ್ನೋ ಮಾಹಿತಿ ನಮ್ಗೆ ಇದುವರೆಗೆ ಸಿಕ್ಕಿಲ್ಲ ಸರ್. ಭಾಳ ತೊಂದರೆ ಆಗೈತೆ ಸರ್. ಮೇಡಮ್, ನೀವೇನು ಹೇಳ್ತೀರಿ ಮೇಡಮ್? ಈ ಒಂದು ಸಮೀಕ್ಷೆ ಸಂಬಂಧಪಟ್ಟಂಗೆ ನೀವು ಕೂಡ ಈಗ ಸಮೀಕ್ಷೆ ಆರಂಭ ಮಾಡಿದ್ರಿ, ಏನು ಹೇಳ್ತಾ ಇದ್ರಿ ಇದ್ರ ಬಗ್ಗೆ? ಸರ್, ನಿನ್ನೆ ನಾವು 2 ಗಂಟೆಯಿಂದನೂ 4:15ವರೆಗೂ ಒಂದೇ ಮನೆಯೊಳಗೆ ಹೋದ್ವಿ ಸರ್. ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. 4 ಸಲ ಸಬ್ಮಿಷನ್ ಕೊಟ್ಟರು ಎರರ್ ತೋರ್ಸತ್ತೆ ಸರ್. ಅವ್ರು ಮನೆ ಓನರ್ ಹೇಳ್ತಾರೆ 20 ಸಲ OTP ನಾವು ಹೆಂಗೆ ಕೊಡೋಣ, ಯಾವ ನಿಮ್ಮನ್ನು ನಂಬಿಕೆ ಮೇಲೆ ಕೊಡೋಣ ಅಂತ ಹೇಳ್ತಾರೆ ಸರ್. ಆಮೇಲೆ ನಾವು ಬಂದ್ವಿ 4:15 ವಾಪಸ್ ಬಂದು ಮತ್ತೆ 5 ಗಂಟೆಗೆ ಹೋಗಿ 7:00ವರೆಗೂ ವರ್ಕ್ ಮಾಡಿದ್ರು. ಮತ್ತು ಒಟ್ಟೆ ತೊಗೊಳ್ತಾ ಇಲ್ಲ ಸರ್. ಆಮೇಲೆ ಒಂದು ಮನೆ ಅದು ID 100 ಮೀಟ್ರ್ 200 ಮೀಟ್ರ್ ದೂರ ತೋರಿಸತ್ತದ ಸರ್, ಸಮೀಪ ಇಲ್ಲ. ನಡ್ಕೊಂಡು ಓಡಾಡೋದು ಭಾಳ ಕಷ್ಟ ಆಗಕತ್ತೈತೆ ಸರ್. ಆಮೇಲೆ ಮನೆಯೊಳಗೆ ದೊಡ್ಡ ನಾಯಿ ಸಾಕ್ಯಾರ. ನಿನ್ನೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್, ನಾಯಿಯಿಂದ ಹೆದರಿ ಮತ್ತು ವಾಪಸ್ ಬಂದ್ವಿ. ಮತ್ತು ಬೆಳಿಗ್ಗೆ ಇವತ್ತು 8:00ವರೆಗೆ ಹೋದ್ರು. 10:00ವರೆಗೂ ಒಂದೇ ಮನೆಯೊಳಗೆ ಕೂತೇನೆ ಸರ್. ಬಟ್ ಏನಂದ್ರೆ ನಮ್ದು ಆ್ಯಪ್ ಸರಿಯಾಗಿ ವರ್ಕ್ ಆಗ್ಲಾರ್ದಕ್ಕೆ ನಮ್ಮ ಟೈಮ್ ಆತ್ರಿ, ನೀವು ಎದ್ದು ಹೋಗ್ರಿ ಅಂತ ಹೇಳ್ತಾರೆ ಸರ್. ಇದು ಸಮಸ್ಯೆ ಆಗೈತೆ ಸರ್ ನಮ್ಗೆ. ದಯಮಾಡಿ ಆ್ಯಪನ್ನು ಕರೆಕ್ಟಾಗಿ ವರ್ಕ್ ಮಾಡೋಂಗೆ ಹೇಳಿ ಅಲ್ಲಿಂದ ನಾವು ವರ್ಕ್ ಮಾಡ್ತೀವಿ ಸರ್. ಇಲ್ಲ ಮ್ಯಾನ್ಯಲ್ ಕೊಡೋಣ್ರಿ ಸರ್, ನಾವು ಮಾಡಿಕೊಡ್ತೀವಿ. ಸಿಬ್ಬಂದಿಗಳ ಮಾತು. ಈಗ ಮತ್ತೊರು ಈಗ ನಮ್ಮ ಜೊತೆಗೆ ಅವ್ರು ಏನಂತ ಕೇಳೋಣ. ಸರ್, ಈಗ ಸಮೀಕ್ಷೆ ಆರಂಭ ಮಾಡಿದ್ರಿ, ಏನಾಗ್ತಾ ಇದೆ ಸರ್? ಸಮಸ್ಯೆ ಏನಂತ? ಸರ್, ಅದು ಆ್ಯಪು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಒಂದೇದು ಸರ್ ನಮಗೆ. ಆಮೇಲೆ ನಾವು ಮ್ಯಾಪಿಂಗ್ ಮಾಡ್ಕೊಂಡು ನೋಡ್ಕೊಂಡಾಗೂ ಮನೆಗಳು ಸರಿಯಾದ ರೀತಿಯಲ್ಲಿ ಇಲ್ಲ ಸರ್. 1 by 1 ಇಲ್ಲ ಸರ್. ಅದು ಎಲ್ಲೆಲ್ಲೋ ಒಂದು ತೋರಿಸ್ತಾ ಇದೆ ಸರ್. ಇವತ್ತು ನಾನು ಮಾರ್ನಿಂಗ್ 7:30ಗೆ ಹೋಗಿದ್ದೀನಿ ಒಂದು ಮನೆಗೆ. ಅವ್ರ ನಂಬರಲ್ಲಿ ನೋಡಿದ್ರೆ ಹಿಂದುಳಿದ ಜನಾಂಗ ಅಂಥೇಳಿ ಅದರಲ್ಲಿದೆ. ಅದರಲ್ಲಿ ಇದನ್ನು ನೋಡಿದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಇದು ಅಂಥೇಳಿ ಹಾಕಿದ್ದಾರೆ. ಬಟ್ ಅದನ್ನು ನೋಡಿಬಿಟ್ಟು ನಾವು ಮಾಹಿತಿಯನ್ನು ಕೊಡಲ್ಲ, ನೀವು ಬರಬೇಡ್ರಿ, ನಾವೆಲ್ಲ ವಿಚಾರ ಮಾಡಿಬಿಟ್ಟು ನಾವು ತಿಳಿಸ್ತೀವಿ ಅಂತ